ಧೃತರಾಷ್ಟ್ರ ಹಾಗೂ ಧರ್ಮರಾಜ ಇವರಿಗೇನು ಸಮಸ್ಯೆ ಆಯಿತು ಅಂತ, ಏನವರ ಮನಸ್ಸಿನಲ್ಲಿ ಪರಿವರ್ತನೆ, ಏನು ತೊಂದರೆ ಆಯ್ತು ಅವರಿಗೆ? ಜೂಜಾಟ ಬೇಡ ಅಂದಿದ್ರೆ ಏನಾಗ್ತಿತ್ತು? ಕೊನೆವರೆಗೂ ಇದಕ್ಕೆ ಉತ್ತರ ಸಿಗುವುದಿಲ್ಲ. ಕೊನೆಗೆ ಒಂದು ಮಾತನ್ನು ಹೇಳಿ ಮುಗಿಸ್ತಾರೆ. ಮಹಾಭಾರತ ಆಚಾರ್ಯರು ಉತ್ತರ ಹೇಳ್ತಾರೆ. ಆಗ ಹೇಳ್ತಾರೆ, ಧಾತುರ್ನಿಯೋಗಾತ್ ಭೂತಾನೇ ಪ್ರಾಪ್ನುವಂತೆ ಶುಭಾಶುಭಂ ನ ನಿವೃತ್ತಿಸ್ತಯೋರಸ್ತಿ ದೇವಿತವ್ಯಂ ಪುನರ್ಯದಿ. ಆಯ್ತು, ಇನ್ನೊಮ್ಮೆ ನಾನು ಜೂಜಾಟ ಆಡೋ ಪ್ರಸಂಗ ಬಂತಲ್ಲ, ಆಯ್ತು ಆಡ್ತೇನೆ. ಯಾಕೆ? ದೇವರ ನಿಯೋಗದಿಂದ, ದೇವರ ಆಜ್ಞೆಯ ಪ್ರಕಾರ ನಮಗೆ ಶುಭಾಶುಭಗಳಾಗತ್ತೆ. ನಮ್ಮ ಕೈಯಲ್ಲಿದೆಯಾ? ಇಲ್ಲ. ದೇವರ ಆಜ್ಞೆಯ ಪ್ರಕಾರ ಆಗೋದು ಶುಭಾಶುಭಗಳು. ಏನಾಗತ್ತೋ ಆಗಲಿ. ಯಾವ ಗಳಿಗೆಯಲ್ಲಿ, ಶ್ರೀಮದಾಚಾರ್ಯ ಅದಕ್ಕಾಗಿ ಹೇಳಿದರು, ಯಾವಾಗ ಅವನು ನಾನು ಆಹೂತೋದ್ಯೂತಕರಣನ್ ಅನಿವರ್ತೇಯಂ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ, ಆಗ ಕಲ್ಯಾವೇಶದಿಂದಲೇ ಆ ಗಳಿಗೆಯಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟ. ಕೆಟ್ಟ ಹೊತ್ತಿಗೆ ಮಾಡಿದಂತಹ ಏನೊಂದು ಪ್ರತಿಜ್ಞೆಗಳಿರುತ್ತೆ ಅದು ಬಹಳ ಅನರ್ಥಕಾರಿಯಾಗತ್ತೆ. ಕೆಟ್ಟ ಹೊತ್ತಿಗೆ ಏನನ್ನೂ ಮಾಡ್ಲಿಕ್ಕೆ ಹೋಗಬಾರ್ದು. ಕೆಲವರಿಗೆ ಬಹಳ ಹಠ, ಹೀಗೇ ಆಗಬೇಕು, ಇದೇ ಆಗಬೇಕು, ಹೀಗೇ ಆಗಬೇಕು. ರಾಜ್ಯವನ್ನು ತೆಗೆದುಕೊಳ್ಳಬೇಕು, ದೊಡ್ಡ ರಾಜ್ಯವನ್ನು ನಾವು ತೆಗೆದುಕೊಳ್ಳಬೇಕು, ಅದು ಅಮಾವಾಸ್ಯ ರಾತ್ರಿ 12 ಗಂಟೆಗೆ ತೆಗೆದುಕೊಳ್ಳಬೇಕು ಅನ್ನುವ ಹಠ ಏನದು? ರಾತ್ರಿ 12, ಅಮಾವಾಸ್ಯ ರಾತ್ರಿ 12 ಅಂತ ಅನ್ನೋದು ಅಪಾಯ. ಹೌದೋ ಅಲ್ಲೋ ಬಿಟ್ಬಿಡಿ, ಅದು ಹೌದೋ ಅಲ್ಲೋ ಅಂತ ಅನ್ನೋದ್ರ ಬಿಟ್ಬಿಡಿ. ಬೇರೆ ದಿನಗಳಲ್ಲಿ ಒಳ್ಳೆಯ ದಿನ ಏನೋ, ನಿನ್ನ ಎಷ್ಟೇ ಸೈಂಟಿಫಿಕ್ ಟೆಂಪರ್ ಇರಬಹುದು, ತಿಳಿತಲ್ಲ, ನಿನ್ನ ವೈಯಕ್ತಿಕವಾಗಿ ಸೈಂಟಿಫಿಕ್ ಟೆಂಪರ್ ಎಷ್ಟೇ ಇರಬಹುದು, ಆಯ್ತಪ್ಪ, ತುಷ್ಯತು ದುರ್ಜನ ಇತಿನ್ಯಾಯೇನ, ನೀನು ಆ ಸಮಾರಾಮ ಅಮಾವಾಸ್ಯ ರಾತ್ರಿ 12 ಗಂಟೆಗೆ ನಾನು ರಾಜ್ಯವನ್ನು ಸ್ವೀಕಾರ ಮಾಡುವುದಿಲ್ಲ, ಇನ್ನೊಮ್ಮೆ ನಾನು ಮಾಡ್ತೇನೆ, 2 ದಿನ ಆದ ಮೇಲೆ ಮಾಡ್ತೇನೆ, 2 ದಿನ ಮೊದಲು ಮಾಡ್ತೇನೆ. ಏನಪಾಯ ಇತ್ತು ಇವರಿಗೆ? ಇದು ಹಠ. ಅದು ಕಲ್ಯಾವೇಶದಿಂದ ಆಗತ್ತೆ. ಇಂಥ ಎಲ್ಲ ಕೆಲಸಗಳೇನಿದೆಯಲ್ಲ ಇವೆಲ್ಲ ಕಲ್ಯಾವೇಶದಿಂದ ಆಗತ್ತೆ. ಅಂದರೆ ಮನುಷ್ಯನಿಗೆ ಈ ವಿಧವಾದಂತಹ ಒಂದೊಂದು ಕೆಲವು ವಿಚಿತ್ರವಾಗಿರತಕ್ಕ ಧರ್ಮ ವಿರುದ್ಧವಾಗಿರುವಂತಹ ಹಠಗಳು ಮನುಷ್ಯನಿಗೆ ಬರುತ್ತೆ. ಧರ್ಮ ವಿರುದ್ಧವಾಗಿರುವಂತಹ ಹಠಗಳು ಮನುಷ್ಯನಿಗೆ ಬರ್ತದೆ. ಆ ಹಠಗಳನ್ನು ಮನುಷ್ಯ ತಾನು ಜೋಕೆಯಿಂದ ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಧಾತುರ್ನಿಯೋಗಾದ್ಭೂತಾನೆ ಪ್ರಾಪ್ನುವಂತೆ ಶುಭಾಶುಭಂ. ದೇವರ ಆಜ್ಞೆಯ ಪ್ರಕಾರ ಮನುಷ್ಯನಿಗೆ ಶುಭವೋ ಅಶುಭವೋ ಆಗತ್ತೆ. ನ ನಿವೃತ್ತಿರಸ್ತಯೋರಸ್ತಿ ದೇವಿತವ್ಯಂ ಪುನರ್ಯದಿ. ಮತ್ತೊಮ್ಮೆ ಜೂಜಾಡುವ ಪ್ರಸಂಗ ಬಂತೆ, ಆಯ್ತು, ಇದು ನಮ್ಮ ದೈವ, ದುರ್ದೈವ, ಆಯ್ತು ನಾನು ಆಡ್ತೀನಿ. ದುರ್ದೈವ ಅಂತ ಧರ್ಮರಾಜ ತಿರುಗಿ ಬಂದ. ನಿಯೋಗಾತ್ ಸ್ಥವಿರಸ್ಯ ಚ. ಹಿರಿಯನಾದಂತಹ ಅಣ್ಣನಾದ ಕಕ್ಕನಾದ ಧೃತರಾಷ್ಟ್ರನ ಆಜ್ಞೆ. ವೈಶಂಪಾಯನರು ಹೇಳ್ತಾರೆ, ಏನು ಹೇಳಬೇಕು ಇವನಿಗೆ? ಇದು ಮಹಾಭಾರತದಲ್ಲಿಯ ಶ್ಲೋಕ ಅಂತ ಕೆಲವು ಕಡೆಗಿದೆ, ಕೆಲವು ಕಡೆಗಿಲ್ಲ, ಇರಲಿ. ಅಸಂಭವಂ ಹೇಮ ಮೃಗಸ್ಯ ಜಂತೋಹೋ ತಥಾಪಿ ರಾಮೋ ಲುಲುಭೆ ಮೃಗಾಯ ಪ್ರಾಯಸ್ಸಮಾಪನ್ನ ಪರಾಭವಾಣಂ ಧಿಯೋ ವಿಪರ್ಯಸ್ತತರ ಭವಂತಿ. ಬಂಗಾರದ ಜಿಂಕೆ ಅಂತ ಉಂಟೇನು ಜಗತ್ತಿನಲ್ಲಿ? ಇಲ್ಲ. ಆದರೆ ಯಾರಿಗೆ ಆಪತ್ತು ಬರೋದಿದೆ ಅವರಿಗೆ ಬಂಗಾರದ ಜಿಂಕೆ ಸತ್ಯ ಅಂತ ತೋರಿಬಿಡುತ್ತೆ. ಹಾಗಾಗಿ ರಾಮಚಂದ್ರ ದೇವರಿಗೆ ಬಂಗಾರದ ಜಿಂಕೆಯನ್ನು ನೋಡಿ ಲೋಭ ಉಂಟಾಗಿ ಬೆನ್ನತ್ತಿ ಹೋದರು. ಅದಕ್ಕಾಗಿಯೇ ಸೀತೆಯನ್ನು ಕಳೆದುಕೊಳ್ಳುವ ಅಪಾಯಕ್ಕೆ ಅವರು ವಶರಾದರು ಅಂತ ಹೇಳ್ತಾರೆ. ರಾಮದೇವರಿಗೆ ಅಪಾಯವಿಲ್ಲ, ಅದು ಬಂಗಾರದ ಜಿಂಕೆ ಅಂತ ಅವರಿಗೆ ತಿಳಿದದ್ದಲ್ಲ, ಇತ್ಯಾದಿ ಮಾತುಗಳನ್ನು ನಾವು ಶಾಸ್ತ್ರದಿಂದ ತಿಳ್ಕೊತೇವೆ. ಹೇಳೋ ಮಾತು ಏನು ಅಂದರೆ, ಮನುಷ್ಯನಿಗೆ ಯಾವುದು ಅಸಂಭಾವಿತ ಅಂತ ಇರುತ್ತೆ ಅದು ಕೂಡ ಸಂಭಾವಿತ ಅಂತ ತೋರಿಬಿಡ್ತದೆ. ಸಂಭಾವಿತ ಅಂತ ತೋರಿಬಿಡ್ತದೆ. ಆದ್ದರಿಂದ ಮನುಷ್ಯನಿಗೆ ಎಷ್ಟೆಷ್ಟೋ ಅಪಾಯಕ್ಕೆ ವಶನಾಗಬೇಕಾಗತ್ತೆ. ಅದಕ್ಕೆ ದೇವರೇ ಗತಿ. ಶಕುನಿರುವಾಚ ಅಮುಂತ ಸ್ಥವಿರೋ ಯದ್ವೋ ಧನಂ ಪೂಜಿತಮೇವ ತತ್ ಮಹಾಧನಂ ಗ್ಲಹಂತೇಕಂ ಶೃಣುಮೋ ಭರತರ್ಷಭ. ಆಯ್ತು, ನಿಮ್ಮ ತಂದೆ ನಾನು ಗಳಿಸಿದ ಎಲ್ಲ ಹಣವನ್ನು ಮತ್ತೆ ತಿರುಗಿಕೊಟ್ಟ. ಈಗ ಒಂದೇ ಒಂದು ಕರಾರಿನ ಮೇಲೆ ಜೂಜಾಟಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಬಹಳ ಕರಾರಗಳಿಲ್ಲ. ಮತ್ತಿನ್ನು ನಾನೊಂದು 2-3 ಗಂಟೆ ಜೂಜಾಟ ಆಡೋ ಪ್ರಸಂಗ ನನಗೂ ಇಲ್ಲ, ನಿಮಗೂ ಇಲ್ಲ.
ಒಂದೇ ಸಲ ಲೆಕ್ಕ ಹಾಕೋದು, ಏನಾಗುತ್ತೋ ಆಗತ್ತೆ. ಏನದು ಅಂದರೆ ಹೇಳ್ತಾನೆ, ತ್ರಯೋದಶಂಚ 12 ವರ್ಷಗಳವರೆಗೆ ವನವಾಸ, 1 ವರ್ಷ ಅಜ್ಞಾತವಾಸ, ಇಂತಿಂಥ ದೇಶದಲ್ಲಿ ಇರಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಮಾತುಗಳನ್ನು ಹೇಳಿದಾಗ ಧರ್ಮರಾಜ ಮೂಕವಾಗಿ ಒಪ್ಪಿಕೊಳ್ತಾನೆ. ಎಷ್ಟು ವಿಚಿತ್ರ ಅಂದರೆ ಮೂಕವಾಗಿ ಒಪ್ಪಿಕೊಳ್ತಾನೆ. ಅವು ಮಾತಿನಲ್ಲಿ ಯಾವ ಪರಿವರ್ತನೆಗಳನ್ನೂ ಮಾಡುವುದಿಲ್ಲ. ಕ್ಲಾಸಿನಲ್ಲಿ, ಕಂಡೀಷನ್ಗಳಲ್ಲಿ, ಟರ್ಮ್ಸ್ ಅಂಡ್ ಕಂಡೀಷನ್ಗಳಲ್ಲಿ ಬಾರ್ಗೇನ್ ಮಾಡುವಾಗ, ಸಾಮಾನ್ಯ ಒಂದು ಯಾವುದೋ ಒಂದು ಡೀಲ್ ಮಾಡುವಾಗ ನಾವು ಪರಿವರ್ತನೆಗಳನ್ನು ಮಾಡ್ತೇವೆ, ನಮಗನುಕೂಲ ಇತ್ಯಾದಿಗಳನ್ನು ನೋಡ್ತೇವೆ. ಆ ಧರ್ಮರಾಜ ಏನು ಮಾತಾಡಲಿಲ್ಲ, ಒಂದೇ ಮಾತು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ತಥಾಸ್ತು. ಜೂಜು ಹಾಕಿದ, ಲೆಕ್ಕ ಹಾಕಿದ, ಸೋತ, ಹೊರಟೇ ಬಿಟ್ಟ. ತಮಾಷೆ ಅಂದರೆ ಇದರ ಹಿಂದಿಲ್ಲ ಮುಂದಿಲ್ಲ, ಏನಿಲ್ಲ, ಯಾಕಿಲ್ಲ, ಭಾರಿ ವಿಚಿತ್ರ. ಅಹೋ ಧಿಕ್ ಬಾಂಧವಾನಯನಂ ಬೋಧಯಂತಿ ಮಹದ್ಭಯಂ. ಎಲ್ಲ ಪ್ರಜೆಗಳು ಎದ್ದು ನಿಂತು ಧಿಕ್ಕಾರ ಆಗ್ತಾ ಇದ್ದ. ಇಲ್ಲಿ ಧರ್ಮರಾಜನಿಗೆ, ದುರ್ಯೋಧನನಿಗೆ, ಧೃತರಾಷ್ಟ್ರನಿಗೆ ಬುದ್ಧಿ ಹೇಳುವ ಒಬ್ಬ ಬಾಂಧವರಿಲ್ಲ ಇಲ್ಲಿ ಇವರಿಗೆ. ಅಹೋ ದಿಗ್ ಬಾಂಧವಾನೂನಂ ಬೋಧಯಂತಿ ಮಹದ್ಭಯಂ. ಎಂಥ ಅಪಾಯ ನಡೆದಿದೆ ಅದನ್ನು ನೋಡಿ ಎಲ್ಲರೂ ಕಣ್ಮುಚ್ಚಿ ಕೂತಿದಾರಲ್ಲ. ಬುದ್ಧೇನ್ನವಾ ಬುದ್ಧೇತ್ ಅಯಂ ವೈ ಭರತರ್ಷಭ. ಸ್ವಂತ ಅವನಿಗೆ ತಿಳಿತಾ ಇರಲಿಕ್ಕಿಲ್ಲ, ಆದರೆ ಯಾರೋ ಹೇಳಬಹುದಲ್ಲ ಅವನಿಗೆ. ಜನಪ್ರವಾದಾನ್ ಸ್ವಬಹುನ್ ಶೃಣ್ವನ್ನಪಿ ನರಾಧಿಪಃ ಹ್ರಿಯಾಚ ಧರ್ಮ ಸಂಯೋಗಾತ್ ಪಾರ್ಥೋದ್ಯೂತಂ ಇಯಾತ್ ಪುನಃ ಜಾನನ್ನಪಿ ಮಹಾಬುದ್ಧಿರ್ ಪುನರ್ದ್ಯೂತಂ ಅವರ್ತಯತ್. ಭೀಮ ಬೇಡ ಅಂತ ಹೇಳಿದ, ದ್ರೌಪದಿ ಬೇಡ ಅಂತ, ಅರ್ಜುನ ಬೇಡ, ನಕುಲ ಸಹದೇವರು ಬೇಡ, ಎಲ್ಲರೂ ಬೇಡ 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 ಅಂತ ಹೇಳಿದ್ದೆಲ್ಲರೂ. ಯಾರು ಬೇಡ ಅಂತ ಹೇಳಿದರೂ ಕೂಡ ಧರ್ಮರಾಜನಿಗೆ ಬೇಡ ಅಂತ ಅನಿಸ್ಲಿಲ್ಲ. ಧರ್ಮರಾಜನಿಗೆ ಬೇಡ ಅಂತ ಅನಿಸ್ಲಿಲ್ಲ, ಅದು ಆಗಿ ಹೋಯ್ತು ಅಷ್ಟೇ. ಏವಂ ದೈವಬಲಾವಿಷ್ಟೋ ಧರ್ಮರಾಜೋ ಯುಧಿಷ್ಠಿರ ಭೀಷ್ಮದ್ರೋಣ ವಾರ್ಯಮಾಣ ವಿದುರೇಣ ಚ ಧೀಮತ. ಭೀಷ್ಮ, ದ್ರೋಣ, ವಿದುರ, ಯುಯುತ್ಸು, ಕೃಪಾಚಾರ್ಯ, ಸಂಜಯ, ಗಾಂಧಾರಿ, ಕುಂತಿ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ, ಅಶ್ವತ್ಥಾಮ, ಸೋಮದತ್ತ, ಬಾಲ್ಮೀಕ ಎಲ್ಲರೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಬೇಡ ಅಂತ ಹೇಳ್ತಾ ಇದ್ದಾನೆ. 1, 2, 3, 4 ಜನ ಬೇಡ ಅಂತ ಹೇಳಿದ್ರು, ಒಂದು ಪಕ್ಷದವರು ಬೇಡ ಅಂತ ಹೇಳಿದ್ರು ಅಂತಲ್ಲ, ಎಲ್ಲರೂ ಬೇಡ ಅಂತ ಹೇಳಿದ್ದಾರೆ. ಆದರೆ ಆಡುವುದಕ್ಕೆ ಸಿದ್ಧನಾದ ಕೊನೆಗೂ. ಯಾಕೆ ಹೀಗಾಯಿತು? ವಾರ್ಯಮಾಣೋಪಿ ಸತತಂ ನಚ ರಾಜನ್ ನಿಯಚ್ಛತಿ. ಯಾಕೆ ಹೀಗಾಯಿತು? ಇಷ್ಟು ಪ್ರಬಲವಾಗಿರುವ ಏನದು ಹಠ ಹಿಡಿದು ಅವನಿಂದ ಈ ದುಷ್ಟ ಕೃತ್ಯವನ್ನು ಮಾಡಿಸುವ ಏನದು ಸಾಧನ? ಶ್ರೀಮದಾಚಾರ್ಯ ಹೇಳ್ತಾರೆ, ಕಲ್ಯಾವೇಶವಾಯಿತು, ಆದ್ದರಿಂದ ಆಯಿತು. ಶ್ರೀಮದಾಚಾರ್ಯರು ಹೇಳುವ ಈ ಕಲ್ಯಾವೇಶ ಅಂತನ್ನುವುದು ನಮ್ಮ ಮಾಧ್ವರಿಗೆ ಸ್ವಲ್ಪ ಸಂಕೋಚ. ಕಂಡದ್ದಕ್ಕೆಲ್ಲ ನೀವು ಕಲ್ಯಾವೇಶ ಅಂತಂತೀರಿ, ಕಂಡದಕ್ಕೆಲ್ಲ ನೀವು ಕಲ್ಯಾವೇಶ ಅಂತಂತೀರಿ ಅಂತ ಅನೇಕ ಮಾಧ್ವರಿಗೆ ಮಧ್ವರ ಮೇಲೆ ವಿಶ್ವಾಸವಿಲ್ಲ. ಶ್ರೀಮದಾಚಾರ್ಯರ ಅನೇಕ ಉತ್ತರಗಳ ಮೇಲೆ ಮಾಧ್ವರಿಗೆ ವಿಶ್ವಾಸವಿಲ್ಲ. ಅವರು ಶಾಸ್ತ್ರ ಓದಿಲ್ಲ ಪಾಪ, ಶಾಸ್ತ್ರದ ಗಂಧವಿಲ್ಲದ ಇದ್ದಂತಹ ಜನ ಅವರು. ಶಾಸ್ತ್ರದ ಗಂಧವೇ ಇಲ್ಲ, ಅಥವಾ ಎಷ್ಟು ಕೇಳಿದ್ರೂ ವಿಶ್ವಾಸವಿಲ್ಲ. ಇಂಥ ಮೂಢಮತಿಗಳವರು ಪಾಪ, ಬಾಲಿಶರು. ಮಹಾಭಾರತ ಹೇಳುತ್ತೆ ನೋಡಿ, ದೇವಕಾರ್ಯಾರ್ಥ ಸಿದ್ಧ್ಯರ್ಥಂ. ಮಹಾಭಾರತದ ಅಪರೂಪದ ಮಾತು, ಅಪರೂಪದ ಮಾತು, ದಿವ್ಯವಾದ ಮಾತು. 2 ಮಾತುಗಳನ್ನು ಹೇಳುತ್ತೆ. ದೇವಕಾರ್ಯಾರ್ಥ ಸಿದ್ಧ್ಯರ್ಥಂ ಮುಹೂರ್ತಂ ಕಲಿರಾವಿಶತ ಆವಿಷ್ಟ ಕಲಿನಾರಾಜನ್ ಶಕುನಿಂ ಪ್ರತ್ಯಭಾಷತ. ದೇವಕಾರ್ಯಾರ್ಥ ಸಿದ್ಧ್ಯರ್ಥಂ ಮುಹೂರ್ತಂ ಕಲಿರಾವಿಶತ. ಇದು ಆಚಾರ್ಯರು ಹೇಳಿದ ಮಾತಲ್ಲ, ಮಹಾಭಾರತದಲ್ಲಿದ್ದ ಮಾತು. ಶ್ರೀಮದಾಚಾರ್ಯರ ಉತ್ತರವಲ್ಲ, ಹಾರಿಕೆಯ ಉತ್ತರವಲ್ಲ. ಶ್ರೀಮದಾಚಾರ್ಯರು ಕೆಲವು ಉತ್ತರಗಳನ್ನು ಇಟ್ಕೊಂಡಿದ್ದಾರೆ, ಕಂಡಾಗ ಅವುಗಳನ್ನೇ ನಮ್ಮ ಮುಂದೆ ತೂರಿ ಬಿಡ್ತಾರೆ. ಅಚಿಂತ್ಯ ಶಕ್ತಿ, ವಿಶೇಷ ಬಲ, ಕಲಿಪ್ರಭಾವ, ಕಲ್ಪಾಂತರ, ಪುರಾಣಗಳಲ್ಲಿ ಹೀಗೆಲ್ಲ ಹೇಳುವಂಥದ್ದು. ಇದು ನಮ್ಮ ಜನರಿಗೆ, ಮೇಲಿಂದ ಮೇಲೆ ಕೇಳಿದ್ದಕ್ಕೆ ಗೊತ್ತಿಲ್ಲದಂತಹ ಮೂಢರಿಗೆ, ಅಜ್ಞಾನಿಗಳಿಗೆ, ಪಾಖಂಡಿ ಜನ ಏನಿದಾರಲ್ಲ, ಪಶುತುಲ್ಯರು,
ಅವರಿಗೇನಾಗತ್ತೆ ಅಂತಂದರೆ ಶ್ರೀಮದಾಚಾರ್ಯ ಹೇಳಿದ್ದಿದ್ದು ಉತ್ತರ, ಹೊಟ್ಟೆ ಉರಿದು ಹೋಗುತ್ತೆ ನಮ್ದು, ಬಹಳ ಕಷ್ಟವಾಗತ್ತೆ. ಅರೆ ಶ್ರೀಮದಾಚಾರ್ಯ ಹೇಳಿದ ಉತ್ತರ ಅಂದರೆ ಶ್ರೀಮದಾಚಾರ್ಯರು ಅಗ್ಗವಾಗಿ ಹೇಳಿದ್ದಾರೆ, ನಿನಗೆ ತಿಳಿದಿಲ್ಲ ಅಂತ ಅನ್ಕೋ ಬಾಯಿ ಮುಚ್ಕೊಂಡು ಕೂತಿರು. ಮಹಾಭಾರತ ನೋಡು ಸ್ಪಷ್ಟವಾಗಿ ಹೇಳುತ್ತೆ. ಮಹಾಭಾರತ ಹೇಳಿದ ಉತ್ತರ ವೇದವ್ಯಾಸ ದೇವರು ಸ್ವತಃ ಧರ್ಮರಾಜನ ಈ ಕಥೆಯ ಸಂದರ್ಭದಲ್ಲಿ ಹೇಳಿದ ಉತ್ತರ ಇದು. ಏನದು? ಮುಹೂರ್ತಂ ಕಲಿರಾವಿಶತ, ಕಲಿಪ್ರವೇಶ ಆಗಿತ್ತು. ಕಲಿಪ್ರವೇಶವಾದ ಕಾರಣ ಈ ದುಷ್ಟ ವ್ಯಾಪಾರಗಳನ್ನು, ದುಷ್ಟ ನಿರ್ಣಯವನ್ನು ಕೈಕೊಂಡವನು. ಇದಕ್ಕೆ ಮತ್ತೊಂದು ಉಪಾಯವಿಲ್ಲ. ಯಾಕೆ ಕಲಿಪ್ರವೇಶವಾಯಿತು? ದೇವ ಕಾರ್ಯಾರ್ಥ ಸಿದ್ಧಾರ್ಥಂ. 18 ಅಕ್ಷೌಹಿಣಿ ಸೈನ್ಯದಂತಹ ದೊಡ್ಡ ದುರ್ಜನರ ಸಂಘ ಸಮೂಹ ನಾಶವಾಗಬೇಕಾಗಿದೆ. ಆ ದೇವ ಕಾರ್ಯ ಅದು, ದೇವತೆಗಳ ಕಾರ್ಯ ಅದು. ನೋಡಿ, ಇದು ಒಂದು ಸಾಲಿನಲ್ಲಿ, ಒಂದು ಮಾತಿನೊಳಗೆ ಶ್ರೀಮದಾಚಾರ್ಯರ ಸಕಲ ಸಿದ್ಧಾಂತಗಳು ತುಂಬಿ ಬಂತು. ಸಕಲ ಸಿದ್ಧಾಂತಗಳು ತುಂಬಿ ಬಂತು. ದೇವ ಕಾರ್ಯಾರ್ಥ ಸಿದ್ಧಾರ್ಥಂ ಮುಹೂರ್ತಂ ಕಲಿರಾವಿಶತ ಆವಿಷ್ಟ ಕಲಿನಾ ರಾಜನ್ ಶಕುನಿಂ ಪ್ರತ್ಯಭಾಷತ. ನೆನಪಿಟ್ಕೊಳ್ಳಿ, ಯಾರೇ ಈ ಮಾತನ್ನು ಕೇಳಿದರೆ ನಿಮಗೆ ಗೊತ್ತಿರಬೇಕು, ಮಹಾಭಾರತದಲ್ಲಿ ಧರ್ಮರಾಜನಿಗೆ ಕಲ್ಯಾವೇಶವಾಗಿ, ದೈತ್ಯಾವೇಶವಾಗಿ, ಅಸುರಾವೇಶದಿಂದಲೇ ಈ ವಿಧವಾದ ಕೆಟ್ಟ ಕೆಲಸಕ್ಕೆ ಅವನು ಇಳಿದದ್ದು ಎನ್ನುವ ಮಾತನ್ನ ಚೆನ್ನಾಗಿ ನಾವು ತಿಳಿಬೇಕು. ಈ ಕಲ್ಯಾವೇಶ ಆಗಬಾರದು ಅಂತನ್ನುವುದಕ್ಕಾಗೇನೆ ಅನೇಕ ಬಾರಿ ನಾವು ಕೇಳ್ತೇವೆ, ವಾಯುದೇವರ ಉಪಾಸನೆ ಆಗಬೇಕು. ವಾಯುದೇವರ ಮುಖ್ಯ ಪ್ರಾಣದೇವರ ಉಪಾಸನೆಯಾದಾಗ ಮಾತ್ರ ನಾವು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ನೋಡ್ತೇವೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳುತ್ತಾರೆ, ಎಲ್ಲ ದೇವತೆಗಳಿಗೆ ದೈತ್ಯರ ಬಾಧೆ ಆಯಿತು. ಆಗ ಪ್ರಾಣದೇವರ ಮೇಲೆ ಬಾಧೆ ಮಾಡಲಿಕ್ಕೆ ಬಂದಾಗ ಅವರೇ ಸ್ವಂತವಾಗಿ ಬಿದ್ದು ಸತ್ತೋದರು, ನಷ್ಟರಾದರೂ ಉಳಿಲಿಲ್ಲ. ಈ ಮಾತನ್ನು ಹೇಳುವಾಗ ಯಾವ ಯಾವ ದೇವತೆಗಳಿಗೆ ಅಸುರಾವೇಶದಿಂದ ಪೀಡೆಯಾಗಿತ್ತೋ, ಹಿಂಸೆಯಾಗಿತ್ತೋ, ಅನರ್ಥವಾಗಿತ್ತು, ಅವರೆಲ್ಲರನ್ನೂ ಕೂಡ ವಾಯುದೇವರು ಉದ್ಧಾರ ಮಾಡಿದರು. ವಾಯುದೇವರ ಉಪಾಸನೆಯನ್ನು ಮಾಡಿ ಅವರು ತಮ್ಮ ಸ್ಥಿತಿಗತಿಗಳನ್ನು ಪಡೆದರು, ತಮ್ಮ ಸ್ವಭಾವವನ್ನು ಹೊಂದಿದರು, ಅವರಿಗೆ ಕ್ಷೇಮವನ್ನು ಪಡೆಕೊಂಡ್ರು ಅಂತ ನಮ್ಮ ಮಾತನ್ನು ನಾವು ಕೇಳ್ತೇವೆ. ಇದರಿಂದ ನಮಗೆ ಸ್ಪಷ್ಟವಾಗತ್ತೆ, ವಾಯುದೇವರ ಉಪಾಸನೆ ಕಲ್ಯಾವೇಶಕ್ಕೆ ಬಹಳ ದೊಡ್ಡದಾದ ಆಂಟಿಡೋಟ್, ಬಹಳ ದೊಡ್ಡ ಅದ್ಭುತವಾದಂತಹ ಔಷಧ. ವಾಯುದೇವರ ಉಪಾಸನೆಯನ್ನು ಬಿಟ್ಟು ಯಾವ ದೇವತೆಯ ಉಪಾಸನೆಯೂ ಕೂಡ ಅದನ್ನು ಬಿಟ್ಟು, ಎಲ್ಲ ದೇವತೆಗಳ ಉಪಾಸನೆ ಬೇಕು, ಆದರೆ ವಾಯುದೇವರ ಉಪಾಸನೆಯನ್ನು ಮಾಡದೆ ಕೇವಲ ಬೇರೆ ದೇವತೆಗಳ ಉಪಾಸನೆಯನ್ನು ಮಾಡಿದರೆ ಎಂದೆಂದಿಗೆ ನಮಗೆ ಕಲ್ಯಾವೇಶದಿಂದ ಪರಿಹಾರ ಇಲ್ಲ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ನಾವು ವಾಯುದೇವರ, ವಾಯುವಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡತಕ್ಕದ್ದು. ಹಾಗಾಗಿ ದೇವ ಕಾರ್ಯಾರ್ಥ ಸಿದ್ಧಾರ್ಥಂ ಮುಹೂರ್ತಂ ಕಲಿರಾವಿಶತ ಆವಿಷ್ಟ ಕಲಿನಾ ರಾಜನ್ ಶಕುನಿಂ ಪ್ರತ್ಯಭಾಷತ. ಶಕುನಿಗೆ ಹೇಳಿದ, ಆಗಲಿ, ನಾನು ಜೂಜಾಟಕ್ಕೆ ಸಿದ್ಧನಾಗಿದ್ದೇನೆ, ತಯಾರಾಗು, ಜೂಜಾಟ ಆಡೋಣ ಅಂತ ಹೇಳಿ ಜೂಜಾಟ ಆಡ್ತಾನೆ. ಒಂದೇ ಒಂದು ಸಲಕ್ಕೆ ಎಲ್ಲವನ್ನ ಕಳಕೊಂಡ. 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸಕ್ಕೆ ಹೋಗುವುದಕ್ಕೆ ಸಿದ್ಧನಾಗಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ಅನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯಾ ಆತ್ಮನಾ ವಾ ಅನುಸ್ತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.